ಇನ್ನು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಸುರೇಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸುರೇಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಇವತ್ತು ಮೈಸೂರಿನ 2ನೇ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಮೈಸೂರಿನ 2ನೇ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದಂತ ಸುರೇಶ್ ಪರವಾಗಿ ವಕೀಲರು ವಾದವನ್ನು ಮಂಡನೆ ಮಾಡ್ತಾರೆ. ಶನಿವಾರ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿತ್ತು ಕೋರ್ಟ್. ಉರ್ದು ಭಾಷೆಯ ಬರವಣಿಗೆಯನ್ನ ಭಾಷಾಂತರಿಸಲು ಸೂಚನೆ ಕೊಟ್ಟಿತ್ತು. ಕನ್ನಡಕ್ಕೆ ಭಾಷಾಂತರ ಮಾಡಲಿಕ್ಕೆ ಸೂಚನೆ ಕೊಟ್ಟಿತ್ತು ಕೋರ್ಟ್. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಕೇಸ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಜೊತೆಗೆ ಈ ಪ್ರಕರಣದ ಆರೋಪಿ ಸುರೇಶ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಮೈಸೂರಿನ 2ನೇ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಮೊನ್ನೆ ಶನಿವಾರ ವಾದ ಪ್ರತಿವಾದವನ್ನು ಕೂಡ ಕೇಳಿತ್ತು ಕೋರ್ಟ್. ಆ ಸಂದರ್ಭದಲ್ಲಿ ಒಂದು ಫೋಟೋವನ್ನು ಹಾಕಿದ್ರಲ್ವ, ಫೋಟೋ ಪೋಸ್ಟ್ ಆಗಿತ್ತು. ಆ ಫೋಟೋದಲ್ಲಿ ಉರ್ದು ಭಾಷೆಯಲ್ಲಿ ಒಂದಿಷ್ಟು ಬರವಣಿಗೆ ಇತ್ತು. ಆ ಬರವಣಿಗೆಯನ್ನು, ಉರ್ದು ಭಾಷೆಯಲ್ಲಿದ್ದಂಥ ಬರವಣಿಗೆಯನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿ, ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಅಂದರೆ ಏನಿತ್ತು ಆ ಉರ್ದು ಭಾಷೆಯಲ್ಲಿ ಅಂತ ಹೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಮೊನ್ನೆ. ಇವತ್ತು ವಿಚಾರಣೆಗೆ ಬರುತ್ತೆ, ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೆ? ಈಗ ವಾದ ಪ್ರತಿವಾದ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಈ ಭಾಷಾಂತರದ ನಂತರ ಅದರಲ್ಲಿ ಏನಾದರೂ ವಿವಾದಾತ್ಮಕವಾಗಿ ಇತ್ತಾ, ಯಾವ ಪ್ರಮಾಣದಲ್ಲಿತ್ತು ಅನ್ನೋದರ ಬಗ್ಗೆ ಕೂಡ ಈಗ ವಿಚಾರಣೆ ನಡೆಸುವ ಸಾಧ್ಯತೆ ಇರುವಂಥದ್ದು. ನೋಡಿ, ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಈ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮೋಟಿವ್ ಏನು ಅಂತ ಹೇಳಿದ್ರೆ, ಅಂದರೆ ಈ ಗಲಭೆ ಯಾಕೆ ಆಯಿತು ಅಂತ ಹೇಳಿದ್ರೆ ಈ ಪೋಸ್ಟ್ನಿಂದ ಅಂತ ಹೇಳಿ ಸುರೇಶ್ ಅವರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದರಂತೆ. ಆ ಪೋಸ್ಟಿಂದ ಈ ರೀತಿ ಗಲಭೆ ಆಗಿದೆ. ಅಂದರೆ ಆ ಪೋಸ್ಟಿಂದ ಅಲ್ಪಸಂಖ್ಯಾತ ಸಮುದಾಯದ ಜನರು ಕೆರಳಿದ್ದಾರೆ. ಅದಾದ ಬಳಿಕ ಠಾಣೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗಿತ್ತು, ಗಲಭೆ ಸೃಷ್ಟಿಯಾಗಿತ್ತು. ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸುರೇಶ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಮುಖ್ಯವಾಗಿ ಆ ಪೋಸ್ಟ್ ಅಂದರೆ ಈ ಸುರೇಶ್ ಅವರು ಹಾಕ್ಕೊಂಡಿದ್ರಂತಲ್ವ ಹಿಂದಿಯಲ್ಲಿದ್ದದ್ದು ಪೋಸ್ಟನ್ನು ಈಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದರ ತೀವ್ರತೆ ಮತ್ತು ಏನಿತ್ತು ಅನ್ನೋದರ ಮೇಲೆ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು.